ನಮಸ್ತೆ ಸ್ನೇಹಿತರೆ. ಸುಮಾರು ಜನ ಮನೆಗಳಲ್ಲಿ ನಾವು ಕರಿದ ಎಣ್ಣೆನ ಮತ್ತೆ ಮತ್ತೆ ಮರುಬಳಕೆ ಮಾಡ್ತಾ ಇರ್ತೀವಿ. ನಾವು ಎಲ್ಲರೂ ಒಂದಷ್ಟು ಸೇವಿಂಗ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕರಿದ ಎಣ್ಣೆಗಳನ್ನ ಮತ್ತೆ ಮತ್ತೆ ಮರುಬಳಕೆ ಮಾಡ್ತಾ ಇರ್ತೀವಿ. ಇದು ಮನೆಗಳಲ್ಲಷ್ಟೇ ಅಲ್ಲ, ಹೊರಗಡೆ ನೀವು ಎಲ್ಲೇ ನೋಡಿ ಕರಿದ ಎಣ್ಣೆಗಳನ್ನ ಮತ್ತೆ ಮತ್ತೆ ಕರಿತಾ ಇರ್ತಾರೆ. ಆದರೆ ಈ ಎಣ್ಣೆಗಳು ಅತಿ ಹೆಚ್ಚು ಹೀಟು ಅಥವಾ ಮಾಯಿಶ್ಚರ್ಗೆ ಅಥವಾ ಗಾಳಿಗೆ ತೆರ್ಕೊಂಡು ಇದ್ರಲ್ಲಿ ಆಕ್ಸಿಡೇಷನ್ ಪ್ರೊಸೆಸ್ ಹೆಚ್ಚಾಗ್ತಾ ಹೋಗುತ್ತೆ. ಆಕ್ಸಿಡೇಷನ್ ಪ್ರೊಸೆಸ್ ಈ ಗಾಳಿ ಜೊತೆ ಅಥವಾ ಮಾಯಿಶ್ಚರ್ ಜೊತೆ ಅಥವಾ ಹೀಟ್ ಜೊತೆ ಕಾಂಟ್ಯಾಕ್ಟ್ ಆಗ್ತಾ ಇದ್ದಂಗೆ ಎಣ್ಣೆಯಲ್ಲಿ ಆಕ್ಸಿಡೇಷನ್ ಪ್ರೊಸೆಸ್ ಆದಾಗ ಏನಾಗುತ್ತೆ ಅಂದರೆ ಅದರ ಫ್ರೀ ರ್ಯಾಡಿಕಲ್ಸ್ ಜನರೇಟ್ ಆಗುತ್ತೆ. ಈ ಫ್ರೀ ರ್ಯಾಡಿಕಲ್ಸ್ ತುಂಬಾ ಡೇಂಜರ್. ನಿಮ್ಗೆ ಗೊತ್ತಿರಲಿ, ಫ್ರೀ ರ್ಯಾಡಿಕಲ್ಸ್ ಅಂದರೆ ನಮ್ಮ ಊರಲ್ಲಿರೋ ಪುಂಡ್ರ ಥರ. ಪುಂಡ್ರು ಹೇಗೆ ಹೇಳಿ, ಸುಮ್ಮನೆ ಇದ್ದವ್ರಿಗೆ ಹೋಗಿ ತೊಂದರೆ ಕೊಡ್ತಾರಲ್ಲ ಹಾಗೆ. ನಾನು ಸುಮಾರು ಇಂಟರ್ವ್ಯೂಗಳಲ್ಲಿ ಇದೇ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರ್ತೀನಿ, ಯಾಕಂದರೆ ಇದು ತುಂಬ ಜನಕ್ಕೆ ಮನ ಮುಟ್ಟಬೇಕಾಗಿದೆ. ಇವತ್ತು ಫ್ರೀ ರ್ಯಾಡಿಕಲ್ಸು ಎಷ್ಟು ನಮಗೆ ತೊಂದರೆ ಕೊಡ್ತಾ ಇದೆ ಅಂದರೆ ಅದನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀವಿ. ಖಂಡಿತ ನಾವು ಈ ಫ್ರೀ ರ್ಯಾಡಿಕಲ್ಸಿಂದ ಏನೇನು ಆರೋಗ್ಯ ಸಮಸ್ಯೆಗಳು ಅನುಭವಿಸ್ತಾ ಇದೀವಿ ಅಂತ ಗೊತ್ತಾರೆ. ಯಾವ ಕಾರಣಕ್ಕೂ ನೀವು ಎಣ್ಣೆನ ಮತ್ತೆ ಮತ್ತೆ ಮರುಬಳಕೆ ಮಾಡೋದಿಲ್ಲ, ಮತ್ತು ಎಣ್ಣೆಗಳನ್ನ ಸ್ಟೋರೇಜ್ ಸಹ ಪ್ರಾಪರಾಗಿ ಮಾಡ್ತಾ ಹೋಗ್ತೀರಾ. ಈ ಫ್ರೀ ರ್ಯಾಡಿಕಲ್ಸ್ ಬಂದು ಜಿನೋಟಾಕ್ಸಿಕ್ ಅಂತ ಹೇಳ್ತಾ ಹೋಗ್ತೀವಿ. ಜಿನೋಟಾಕ್ಸಿಕ್ ಆದಾಗ ಅದರಿಂದ ಈಗ ಕ್ಯಾನ್ಸರ್ ಏನು ಟ್ಯೂಮರ್ಸ್ ನೋಡ್ತಾ ಇದೀವಲ್ಲ, ಅದೆಲ್ಲದಕ್ಕೂ ಕಾರಣ ಈ ಫ್ರೀ ರ್ಯಾಡಿಕಲ್ಸ್. ನಮ್ಮ DNA ಲೆವೆಲಲ್ಲಿ ಹೋಗಿ ಡ್ಯಾಮೇಜ್ ಮಾಡ್ತಾ ಬರ್ತದೆ. ಅದಷ್ಟೇ ಅಲ್ಲ, ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ಸ್ಗೆ ತುಂಬ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುವಂಥದ್ದು ಈ ಫ್ರೀ ರ್ಯಾಡಿಕಲ್ಸ್. ಹಾಗಾಗಿ ಯಾವುದೇ ಕಾರಣಕ್ಕೂ ಎಣ್ಣೆಗಳನ್ನ ಪ್ರಾಪರಾಗಿ ಸ್ಟೋರೇಜ್ ಮಾಡದೆ ಹಾಗೆ ಓಪನ್ ಆಗಿ ಗಾಳಿಗೆ ಮತ್ತು ಮಾಯಿಶ್ಚರ್ಗೆ ತೆರೆದಿಡೋದು ಅಥವಾ ಎಣ್ಣೆಗಳನ್ನ ಮರುಬಳಕೆ ಮಾಡೋದು ನೀವು ಮಾಡಬೇಡಿ. ನನಗೆ ನಂಬಿಕೆ ಇದೆ ಈ ವಿಡಿಯೋ ಎಂಡಲ್ಲಿ ನಿಮ್ಗೆ ಇದು ಖಂಡಿತ ಮನದಟ್ಟಾಗುತ್ತೆ. ನೀವು ಅದನ್ನು ಮರುಬಳಕೆ ಮಾಡೋದನ್ನು ಸಹ ನಿಲ್ಲಿಸ್ತೀರಾ ಮತ್ತು ಪ್ರಾಪರಾಗಿ ಸ್ಟೋರೇಜ್ ಮೆಥಡ್ ಸಹ ಫಾಲೋ ಮಾಡ್ತೀರಾ ಅಂತ. ನೀವು ಎಣ್ಣೆನ ಒಂದ್ಸರಿ ಕರಿದ ಎಣ್ಣೆನ ಆದಷ್ಟು ಬೇರೆ ಪದಾರ್ಥಕ್ಕೆಲ್ಲ ಬಳಸೋದು ತುಂಬಾ ಒಳ್ಳೆಯದು. ಒಗ್ಗರಣೆ ಹಾಕ್ಲಿಕ್ಕೆ ಇರ್ಬೋದು ಅಥವಾ ಮನೆಗಳಲ್ಲಿ ಬೇರೆ ಬೇರೆ ಅಡುಗೆಗಳಿಗೆ ಒಂದು ಸರಿ ಕರಿದದನ್ನು ಮತ್ತೆ ಮತ್ತೆ ಕರಿಯೋದಷ್ಟೇ ಬೇಡ, ಅಥವಾ ಬೇರೆ ಕಡೆ ನೀವು ಖಂಡಿತ ಮರುಬಳಕೆ ಮಾಡ್ಬೋದು. ಈ ರೀತಿಯಾಗಿ ನೀವು ಎಣ್ಣೆನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಬೋದು. ಇದಷ್ಟೇ ಅಲ್ಲ, ಹೊರಗಡೆ ಸುಮಾರು ಕಡೆ ನೋಡಿರ್ತೀರ ನೀವು, ಕರಿದ ಎಣ್ಣೆಯಲ್ಲಿ ಮತ್ತೆ ಮತ್ತೆ ಕರಿತಾ ಇರ್ತಾರೆ. ಅದು ನಾರ್ಮಲ್ ಗಾಣದ ಎಣ್ಣೆನೇ ಅಲ್ಲ, ಅದೆಲ್ಲ ಬಂದು ರಿಫೈನ್ಡ್ ಆಯಿಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ರಿಫೈನ್ಡ್ ಆಯಿಲ್ಸ್ ಆಲ್ರೆಡಿ ಆ ಎಕ್ಸ್ಪೆಲ್ಲರ್ಗಳಲ್ಲಿ ಎಕ್ಸ್ಟ್ರಾಕ್ಟ್ ಮಾಡುವಾಗೆ ಸುಮಾರು 250 ಡಿಗ್ರಿಗೆ ಹೀಟ್ ಮಾಡಿ ಅದು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಆಲ್ರೆಡಿ ಅದು ಆಕ್ಸಿಡೇಷನ್ ಪ್ರೊಸೆಸ್ಗೆ ಒಳಗಾಗಿರುತ್ತೆ. ಅದಷ್ಟೇ ಅಲ್ಲ, ಇವರು ಮತ್ತೆ ಮತ್ತೆ ಕರಿತಾ ಹೋದಷ್ಟು ಫ್ರೀ ರ್ಯಾಡಿಕಲ್ಸ್ ತುಂಬ ಹೆಚ್ಚಿನ ಮಟ್ಟದಲ್ಲಿ ಅದರಲ್ಲಿ ಜನರೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಹೊರಗಡೆ ಏನು ಎಣ್ಣೆಗಳನ್ನ ನೋಡ್ತಿರಲ್ವಾ, ದೇ ಆರ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ಬೋದು. ಹಾಗಾಗಿ ದಯವಿಟ್ಟು ಹೊರಗಡೆ ಕರಿದ ಪದಾರ್ಥಗಳನ್ನ ಬಳಸೋದನ್ನು ನಿಲ್ಲಿಸಿ, ಮನೆಗಳಲ್ಲಿ ಸಹ ಒಳ್ಳೆ ಕೋಲ್ಡ್ ಪ್ರೆಸ್ ಆಯಿಲ್ಗಳು, ಗಾಣದ ಎಣ್ಣೆಗಳನ್ನ ಒಂದ್ಸರಿ ಕರಿದ ನಂತರ ಮತ್ತೆ ಅದನ್ನು ಮರುಬಳಕೆ ಮಾಡಲಿಕ್ಕೋಸ್ಕರ ಬೇರೆ ಅಡುಗೆಗಳಲ್ಲಿ ಬಳಸ್ತಾ ಹೋಗಿ. ಗಾಣದ ಎಣ್ಣೆಗಳನ್ನ ಸರಿಯಾದ ರೀತಿಯಲ್ಲಿ ಬಳಸೋ ಮೂಲಕ ನಿಮ್ಮೆಲ್ಲರ ಆರೋಗ್ಯ ಕಾಪಾಡ್ಕೊಳ್ತೀರಾ ಅಂತ. ಸರ್ವೇ ಜನ ಸುಖಿನೋ ಭವಂತು.